ತಂದೆಯವರು ಮಾಡಿದ ಯಾವ್ದಾರ ಪಾತ್ರನ ಮೀರಿಸ್ಬೋದಾ? ಇಲ್ಲ, ಮೀರ್ಸಕ್ಕಂತೂ ಸಾಧ್ಯನೇ ಇಲ್ಲ. ಯಾಕಂದರೆ ಅವರೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ ನಮ್ಮ ತಂದೆಯವ್ರದ್ದು. ಏನಂದರೆ ಒಂದು ಸ್ವಲ್ಪ ಅವರ ಒಂದು ನೆರಳಲ್ಲಿ, ಅವರ ಆಶೀರ್ವಾದದಲ್ಲಿ ಬರ್ಬೋದೇ ಹೊರತು ಯಾರು ಮಗ ಬಂದು ಅಪ್ಪನ ಮೀರ್ಸೋಕ್ಕೆ ಸಾಧ್ಯ ಇಲ್ಲ. ಅದು ಕಷ್ಟನೂ ಕೂಡ, ಮೀರಿಸ್ಲೂಬಾರ್ದು. ಅದು ಅಪ್ಪನೇ ಮಗನೇ ಆ ರೀತಿ. ಬಟ್ ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದರು ಡೈರೆಕ್ಟ್ರು. ನೋಡಿ, ಸತ್ಯ ನಿಜ, ಒಳ್ಳೆಯ ಶಕುನ. ಆ್ಯಕ್ಚುಲಿ ಬಂದಿದ್ದು ಫಸ್ಟು ಬೇರೆ ಒಂದು ಸಬ್ಜೆಕ್ಟ್ಗೆ, ಒಂದು ಕಾಮಿಡಿ ಜಾನರ್ ಒಂದಿತ್ತು, ಔಟ್ ಆ್ಯಂಡ್ ಔಟ್ ಕಾಮಿಡಿ ಜಾನರು. ಆ ಸಬ್ಜೆಕ್ಟ್ಗೆ ಅಂತ ಮಾತಾಡ್ಕೊಂಡು ಬಂದಿತ್ತು. ಆಮೇಲೆ ಅಲ್ಲಿಂದ ಬೇರೆ ಎಲ್ಲ ಒಂದು ತಿರುವು ತಗೊಂಡು ಅಕಾಲ ಅನ್ನೋದು ಶುರುವಾಯಿತು. ಇವ್ರ ಕತೆ ಹೇಳೋ ವೈಖರಿನೇ ಚೆನ್ನಾಗಿರುತ್ತೆ. ಚೆಸ್ ಕಾಯಿನ್ಸ್ ಇಟ್ಕೊಂಡು, ಪಾನ್ಸ್ನ ಇಟ್ಕೊಂಡು, ಈ ಕ್ಯಾರೆಕ್ಟ್ರ್ ಹೀಗೆ, ಈ ಕ್ಯಾರೆಕ್ಟ್ರ್ ಇದು, ಇವನು ಹಿಂಗೆ, ಇದು ಹಿಂಗೆ ಅಂತ ಒಂದು ಡೀಟೇಲಿಂಗ್ ಹೇಳ್ತಾರೆ. ಆವಾಗ ನಾವು ಅವ್ರನ್ನೂ ನೋಡಬೇಕು, ಕಾಯಿನ್ಸ್ನೂ ನೋಡಬೇಕು. ಯಾಕಂದರೆ ಯಾವ ಕ್ಯಾರೆಕ್ಟ್ರು ಯಾವ ರೀತಿ ಪ್ಲೇ ಆಗುತ್ತೆ ಅನ್ನೋದನ್ನು ಅದೊಂದು ನೀಟಾಗೆ ಒಬ್ಬ ಆರ್ಟಿಸ್ಟ್ಗೆ ಈಸಿಯಾಗಿ ತಿಳ್ಕೊಳ್ಳೋ ರೀತಿ ಇತ್ತು. ಆಮೇಲೆ ಸಪೋರ್ಟಿಂಗ್ ಭಾಳ ಇದೆ ಅವರಿಗೆ, ನಮ್ಮ ನಿರ್ಮಾಪಕರು ಅಣ್ಣಯ್ಯ ಅವರು. ಯಾಕಂದರೆ ಒಬ್ಬ ಹೊಸ ನಿರ್ದೇಶಕನ ನಂಬಿ ಬಂಡವಾಳ ಆಗ್ತಾ ಇರೋದು ನಿಜವಾಗ್ಲೂ ಒಂದು ಖುಷಿಕರ. ಯಾಕಂದರೆ ಈಗಿರೋ ಸಿಚುವೇಷನ್ಗಳಲ್ಲಿ ಕೆಲವರು ಸ್ಟಾರ್ಸೇ ಬೇಕು, ಇವರೇ ಬೇಕು, ಅವರೇ ಬೇಕು ಅಂತಾರೆ. ಬಟ್ ಕಂಟೆಂಟ್ಗೆ ಯಾರು ಬೇಕು? ಆ್ಯಕ್ಚುಲಿ ಇಲ್ಲಿ ಮೇಯ್ನು ಅಂತ ಅಂದ್ರಲ್ಲ, ಇವ್ರ ಮೇಯ್ನು ಅಂತ. ನಾವು ಯಾರೂ ಅಲ್ಲ ಮೇಯ್ನು. ಆ್ಯಕ್ಚುಲಿ ಕತೆ ಮೇಯ್ನು, ಡೈರೆಕ್ಟ್ರ್ ಮೇಯ್ನು, ಒಬ್ಬ ಪ್ರೊಡ್ಯೂಸರ್ ಮೇಯ್ನು, ಆಮೇಲೆ DOP ಪ್ರದೀಪ್ ಅವ್ರ ಮೇಯ್ನು, ಮ್ಯೂಸಿಕ್ ಡೈರೆಕ್ಟ್ರು. ಇವ್ರುಗಳಿದ್ದರೆ ನಾವುಗಳು. ಯಾಕಂದರೆ ಆ ರೀತಿ ಕತೆನ ಹೆಣೆದು ಸಂಭಾಷಣೆ ಬರೆದು ಅದ್ರ ತಕ್ಕನಂಗೆ ಛಾಯೆಗಳನ್ನ ನಮ್ಮನ್ನು ಕ್ಯಾಪ್ಚರ್ ಮಾಡಿ, ಎಡಿಟ್ರ್ ನಾನೇ ಬಿಡಿ, ಯಾಕಂದರೆ ನನ್ನೂ ಸೇರಿಸ್ಕೊಂಡು ಹೇಳ್ತೀನಿ. ಒಬ್ಬ ಎಡಿಟ್ರ್ ಮೇಯ್ನು, ಆಮೇಲೆ ಅದ್ರ ತಕ್ಕನಂಗೆ ಎಡಿಟ್ಸ್ ಎಲ್ಲ ಮಾಡಾದಮೇಲೆ ಒಬ್ಬ ಸಂಗೀತ ನಿರ್ದೇಶಕ, ಅದಕ್ಕೆ ಯಾವ ರೀತಿ ಒಂದು ಜೋಡಣೆ ಮಾಡಬೇಕು ಸಂಗೀತ ಅಂತ. ಇವರೆಲ್ಲ ಇದ್ದರೆ ಮಿಕ್ಕಿದವರು, ಇಲ್ಲಾಂದರೆ ಅದು ಏನೂ ಆಗಲ್ಲ. ಹಾಗಾಗಿ ಮೇಯ್ನ್ ಅಂತ ಸುಮ್ಮನೆ ಇವರು ಇದ್ರ ಮೇಲೆ ಅಷ್ಟೇ, ನಾಗೇಂದ್ರ ಅವರ ಸಿನ್ ಅಂತ ಹಾಕಲ್ಲ, ಆದರೆ ನಾವು ಇನ್ನಷ್ಟೇ. ಬಟ್ ಇವರೇ ಫುಲ್ಲು ನಮ್ಮ ಕವರೇಜ್ ಮಾಡ್ಕೊಂಡಿರೋದು. ಆಮೇಲೆ ಇವರು ಅಷ್ಟೇ, ಲಕ್ಕಿರಾಮ್ ಅವರು ಇದ್ದಾರೆ. ಆಮೇಲೆ ಇವ್ರ ಹೆಸರು ಗೊತ್ತಾಗಿಲ್ಲ, ಪ್ರಿಯಾಂಕ್ ಅವರು ಇದ್ದಾರೆ ಇವತ್ತು. ಇವರು ಇನ್ನೂ ಹಲವಾರು ಸೀನಿಯರ್ ಆರ್ಟಿಸ್ಟ್ ಎಲ್ಲ ಜಾಯ್ನ್ ಆಗ್ತಾ ಇದ್ದಾರೆ, ಒಬ್ಬೊಬ್ಬರಾಗೆ ಮಾತುಕತೆಯಾಗಿ. ನಾನು ಸಿಕ್ಕಾಪಟ್ಟೆ ಕಾಟ ಕೊಡ್ತಾಯಿರ್ತೀನಿ ಇವ್ರಿಗೆ, ಇವರು ಕಾಟ ಕೊಡ್ತಾಯಿರ್ತಾರೆ ಫೋನಲ್ಲಿ ಏನೇನು ಡಿಸ್ಕಷನ್ನು ಅಂತ. ಬಟ್ ಒಂದು ಹೆಲ್ದಿಯಾಗೆ ಚೆನ್ನಾಗಿದೆ. ನಮ್ಮ ಕ್ಯಾಮ್ರಾಮನ್ ಅವರೇ ಯಾವ ರೀತಿ ಅಂದರೆ ಸೈಲೆಂಟಾಗಿ ಇರ್ತಾರೆ, ಬಟ್ ವೈಲೆಂಟಾಗಿ ತೆಗಿತಾರೆ. ಯಾಕೆ ಒಂದು ಸಿನಿಮಾ ಮಾಡಿದ್ವಿ, ಒಂದು ದಾವಡಿ ಅಂತ. ಅದು ಒಂದೆರಡು ಫ್ರೇಮ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಒಬ್ಬ ಆರ್ಟಿಸ್ಟ್ನ, ಆಮೇಲೆ ಡೈರೆಕ್ಟ್ರ್ ಇರೋ ವಿಷನ್ನ ಯಾವ ರೀತಿ ಒಂದು ಕ್ಯಾಪ್ಚರ್ ಮಾಡ್ತಾರೆ ಅಂತ. ಚೆನ್ನಾಗಿದ್ದಾರೆ, ಹೆಂಗಾಗಿದ್ದಾರೆ, ಹೆಂಗೆಂಗೋ ತೆಗಿಯಲ್ಲ, ಬೊಂಬಡಾಗಿ ತೆಗಿತಾರೆ. ಸರ್, ಮೇನ್ ಲೀಡ್ ಆಗಿರೋದ್ರಿಂದ ನಿಮ್ಗೆ ಈ ಸಿನಿಮಾದಲ್ಲಿ ಗೆಟಪ್ಗಳು ನೋಡ್ಬೋದಾ? ಇಲ್ಲಾಂದರೆ ಈ ಪಾತ್ರಕ್ಕೆ ಏನು ತಯಾರಿಗಳು ಮಾಡ್ಕೊಂಡಿದ್ದೀರಾ ನೀವೆಲ್ಲ? ಇನ್ನು ಮುಂದೆ ಏನು ತಯಾರಿ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿದೆ? ಇದೆ ಸರ್, ಒಂದು 2-3 ಥರ ಗೆಟಪ್ಸ್ ಇದೆ. ಆಮೇಲೆ ಒಂದೊಂದು ಅದು ಈಗಲೇ ಹೇಳಿದ್ರೆ ಅದು ಮಜಾ ಇಲ್ಲ. ಯಾಕಂದರೆ ಅದೊಂದು ಕೆಲವೊಂದು ವಿಷುವಲ್ಸ್ ಇದ್ದಾವೆ, ಒಂದು ಈ ಧರ್ಮದ ಬಗ್ಗೆ ಅದು ಇದು, ಆ ಒಂದು ಇದರಲ್ಲೂ ಹೋಗುತ್ತೆ. ಬಟ್ ಯಾರಿಗೆ ಘಾಸಿ ಮಾಡೋವಂಥದ್ದು ಥರದ್ದಲ್ಲ. ಜನರಲ್ಲಾಗೆ ಒಬ್ಬ ಮನುಷ್ಯನಲ್ಲಿ ಯಾವ ರೀತಿ ಅವನ ಅನಿಸಿಕೆ ಯಾವ ರೀತಿ ಇರುತ್ತೆ, ಅದನ್ನು ಹೇಗೆ ವ್ಯಕ್ತಪಡಿಸ್ತಾನೆ, ಕರ್ಮಗಳು, ತಪ್ಪುಗಳು ಯಾವ ರೀತಿ. ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲರೂ ಕರ್ಮ ಮಾಡ್ತಾರೆ, ಕರ್ಮ ರಿಟರ್ನ್ಸ್ ಅನ್ನೋದು ರೆಗ್ಯುಲರಾಗಿ ಹೇಳ್ತಾ ಇರ್ತೀವಿ. ಆ ಒಂದು ರೀತಿಯಲ್ಲೂ ಹೋಗ್ತಾ ಇರುತ್ತೆ ವಿತ್ ಕಮರ್ಷಿಯಲು. ನಾವೇನಿಲ್ಲಿ ಮೆಸೇಜ್ ಕೊಡೋಕ್ಕೆ ಹೋಗ್ತಾಯಿಲ್ಲ, ಮೆಸೇಜ್ ಸಿನಿಮಾ ಅಂತೂ ಅಲ್ಲ. ಇದು ಒಂದು ಕಮರ್ಷಿಯಲ್ ಸಿನಿಮಾನೇ. ಯಾವ ರೀತಿ ಆ ಅಕಾಲ ಅನ್ನೋದೇನು, ಅಕಾಲ ಸುತ್ತ ಯಾವ ಕ್ಯಾರೆಕ್ಟರ್ಸ್ ನಡೀತಾ ಇರುತ್ತೆ, ಆಮೇಲೆ ಹೇಗೆ ಪಾತ್ರಧಾರಿಗಳು ಬರ್ತಾರೆ, ಯಾವ ರೀತಿ ರಿಲೇಟ್ ಆಗಿರುತ್ತೆ, ಅದು ಸಖತ್ ಕ್ಯೂರಿಯಾಸಿಟಿ ಆಗಿದೆ. ನಾನು ಯೂಶ್ವಲಿ ಒಪ್ಕೊತಿರ್ಲಿಲ್ಲ. ಅಂದರೆ ಇವರು ಹೇಳಿ ಹಿಂಗೆ ಒಂಥರ ಇಂಟ್ರೆಸ್ಟ್ ಬಂತಾ ಹೋಯ್ತು. ಯಾಕಂದರೆ ನಮಗೂ ಭಯ ಇರುತ್ತಲ್ಲ ಸರ್. ಯಾಕಂದರೆ ಸುಮಾರು ಸಿನಿಮಾಗಳು ಕೆಲವು ನೋಡ್ತೀವಿ, ಲೀಡು ಅಂತ ಹಾಕ್ಬಿಟ್ಟು ಇದು ಮಾಡ್ತಾರೆ. ಬಟ್ ನಾವು ಲೀಡ್ ತರಲ್ಲ, ಒಂದು ಪಾತ್ರ ಅಷ್ಟೇ. ಆ ಕತೆಗೆ ಒಂದು ಮುಖ್ಯವಾಗಿ ಪಾತ್ರ ಇರುತ್ತೆ. ಹಾಗಾಗಿ ನಾನು ಇವರ ಒಂದು ಕತೆನ ರೆಸ್ಪೆಕ್ಟ್ ಮಾಡಿದೆ, ಇವ್ರನ್ನೂ ರೆಸ್ಪೆಕ್ಟ್ ಮಾಡಿದೆ. ಅದೇ ರೀತಿ ನಮ್ಮ ನಿರ್ಮಾಪಕರು ಜಾಯ್ನ್ ಆದರು. ಬಟ್ ಇದಕ್ಕೆ ಭಾಳಷ್ಟು ಕುತ್ತುಗಳೂ ಬಂತು. ಕೆಲವು ನಿರ್ಮಾಪಕರ ಹತ್ರ ಮುಂಚೆ ಈ ಕತೆ ಇಟ್ಕೊಂಡು ನಿರ್ಮಾಪಕರ ಹತ್ರ ಹೋದಾಗ ಇವ್ರು ಮಾರ್ಕೆಟ್ ಆಗುತ್ತೇನ್ರಿ ಹಂಗೆ ಹಿಂಗೆ ಅಂತ. ಆಮೇಲೆ ಇವರು ಕೇಳೋರು ಸರಿಯಾಗಿ
ಸರ್ ನೀವು ಬೇರೆ ಹೀರೋಗಳು ಹೇಳ್ತೀರಲ್ಲ ಅವ್ರಿಗೆ ಮಾರ್ಕೆಟ್ ಇದೆಯಾ ಸರ್ ಅಂತ. ಯಾಕಂದರೆ ಒಬ್ಬನ್ನ ಯಾವತ್ತೂ ಡಿಸ್ಕರೇಜ್ ಮಾಡಬಾರ್ದು, ಡಿಸ್ಗ್ರೇಡ್ ಮಾಡಬಾರ್ದು. ಎಲ್ಲರದು ಅವ್ರವ್ರದ್ದೇ ತನ ಇರುತ್ತೆ. ಈಗ ನಂತರ ಬೇರೆಯವ್ರು ಮಾಡೋಕ್ಕಾಗಲ್ಲ, ಬೇರೆಯವ್ರ ಥರ ನಾನು ಮಾಡೋಕ್ಕಾಗಲ್ಲ, ಆ ರೀತಿ. ಹಾಗಾಗಿ ಅವ್ರವ್ರನ್ನ ಅವ್ರವ್ರು ಮಾಡೋ ಥರ ಬಿಟ್ಬಿಡ್ಬೇಕು. ಜಡ್ಜ್ ಮಾಡೋಕ್ಕೆ ನಾವು ಯಾರು, ಅವ್ರು ಯಾರು, ಅವ್ನು ಹಾಕಿದ್ರೆ ಆಗುತ್ತಾ, ಇವ್ನು ಹಾಕಿದ್ರೆ ಆಗುತ್ತಾ ಅಂತ. ಕತೆಗೆ ಯಾರು ಬೇಕು ಅದನ್ನು ಆಯ್ಕೆ ಮಾಡ್ತಾರೆ ಒಬ್ಬ ನಿರ್ದೇಶಕ, ಅದನ್ನು ಒಪ್ಕೊಂಡು ಒಬ್ಬ ನಿರ್ಮಾಪಕ ಒಪ್ಕೊತಾರೆ. ಇದೆಲ್ಲ ಆಗಿದ್ದಕ್ಕೆ ತಾನೇ ಎಲ್ಲರೂ ಸೇರ್ತೀವಿ, ಆ ರೀತಿ. ಹಾಗಾಗಿ ಇದ್ರ ಮುಖಾಂತರ ಕೆಲವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರನ್ನೋ ಕಂಡಮ್ ಅನ್ನೋ ಥರ ಮಾಡಬೇಡಿ. ಆ ಪಾತ್ರಕ್ಕೆ ಯಾರ್ಯಾರನ್ನ ಆಯ್ಕೆ ಮಾಡ್ಕೊತಾರೆ ಅದನ್ನು ಸ್ವಾಗತಿಸಿ ಒಂದು ಹೆಲ್ದಿಯಾಗಿದ್ದರೆ ಇಂಡಸ್ಟ್ರಿನೂ ಚೆನ್ನಾಗಿರುತ್ತೆ ಅಂತ ಈ ಮುಖಾಂತರ ಹೇಳ್ತೀನಿ.